Next topic, changing colors. Okay, so I go through the changing colors means we know that. So first changing, so if we click on any button or any text, it will change its colors. That is the one of the topic in this Java dynamic document with JavaScript. Okay, let's see the example. So I'm opening the as usual HTML, as usual body tag. So here I'm taking the heading 1, so I'm giving the ID as ID1. So I'm giving the my heading 1. I close the head 1. Okay, so next I'm giving the button type equals button on click document dot get element by ID1. So I'm calling this ID1. So style dot color is red. So ಯಾವ ಕಲರ್ ಡಿಸ್ಪ್ಲೇ ಆಗಬೇಕು, ನನಗೆ ಕ್ಲಿಕ್ ಮಾಡಿದ ತಕ್ಷಣ ರೆಡ್ ಕಲರ್ ಡಿಸ್ಪ್ಲೇ ಆಗುತ್ತೆ. ರೆಡ್ ಕಲರ್ ಡಿಸ್ಪ್ಲೇ ಆಗಬೇಕು. ಸೊ ಆಪ್ಷನ್ ಏನು ಕೊಡ್ತೇನೆ, ಕ್ಲಿಕ್ ಮೀ ಕ್ಲೋಸ್ ದಿಸ್ ಬಟನ್. ಸೊ ಅಂಡರ್ಸ್ಟುಡ್ ದಿಸ್. ಸೊ ಬಟನ್ ಟೈಪ್ ಏನು ಕೊಟ್ಟಿದ್ದೀನಿ, ಬಟನ್ನು ಆನ್ ಕ್ಲಿಕ್ ಗೆಟ್ ಎಲಿಮೆಂಟ್ ಬೈ ಐ ಡಿ ಆಪ್ಷನ್ ಕೊಟ್ಟಿದ್ದು. ಗೆಟ್ ಎಲಿಮೆಂಟ್ ಬೈ ಐ ಡಿ ಅಂದರೆ ಈ ಐ ಡಿ ಹೋಗುತ್ತೆ. ಸೊ ಏನಂತ ಡಿಸ್ಪ್ಲೇ ಇಲ್ಲಿ ಹೋದರೆ ಏನಂತ ನನಗೆ ಡಿಸ್ಪ್ಲೇ ಆಗುತ್ತೆ, ಮೈ ಹೆಡ್ಡಿಂಗ್ 1 ಅಂತ ಬರುತ್ತೆ. ಸೊ ಯಾವ ಕಲರು, ರೆಡ್. ಸೊ ಕ್ಲೋಸ್ ದಿಸ್ ಬಾಡಿ, ಕ್ಲೋಸ್ ದಿಸ್ HTML. ಲೆಟ್ಸ್ ಈಸ್ ದ ಔಟ್ಪುಟ್. ಸೊ ಫಸ್ಟಿಗೆ ಸೊ ಮೈ ಹೆಡ್ಡಿಂಗ್ 1 ಕ್ಲಿಕ್ ಮೀ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಒಂದ್ಸರಿ ನಾವು ಈಗ ಕ್ಲಿಕ್ ಮಾಡಿದ್ಮೇಲೆ ಈ ಟೆಕ್ಸ್ಟ್ ಕಲರ್ ಚೇಂಜ್ ಆಗುತ್ತೆ. ಮೈ ಹೆಡ್ಡಿಂಗ್ 1 ಅಂದರೆ ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಸೊ ಅಬ್ಸರ್ವ್ ಇಯರ್, ಅರ್ಥ ಆಯ್ತಾ? ಸೊ ಅಬ್ಸರ್ವ್ ಮಾಡಿದ್ರೆ ಸೊ ಹೆಡ್ಡಿಂಗ್ 1 ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೊ ಈ ಕಲರ್ ಮೈ ಹೆಡ್ಡಿಂಗ್ ಕಲರ್ ಚೇಂಜ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಚೇಂಜಿಂಗ್ ಫಾಂಟ್ಸ್. ಸೊ ಒಂದ್ಸರಿ ಆ್ಯಸ್ ಯೂಶುವಲ್ ಇದೇ ರೀತಿ ನಾವು ಕಲರ್ ಹೇಗೆ ಚೇಂಜ್ ಮಾಡಿದ್ವಿ ಸೊ ಹಾಗೆ ನಾವು ಫಾಂಟ್ಸ್ ಕೂಡ ಚೇಂಜ್ ಮಾಡಿದೆ. ಫಾಂಟ್ ಸೈಜ್ ಪ್ರಾಪರ್ಟಿ ಸೆಟ್ಸ್ or returns the front size of the text. Okay, so next, so font size property sets or returns the font size of the text. Okay, so as usual go through the example, opening the HTML tag, opening the body tag. So p id equals my p anta kodta idini id. This is a paragraph. So button type button. ಸೊ ಕೊಡ್ತಾ ಇದ್ದೀನಿ ಆನ್ ಕ್ಲಿಕ್ ಮೈ ಫಂಕ್ಷನ್ ಅಂತ ಕೊಡ್ತಾ ಇದ್ದೀನಿ. ಆನ್ ಕ್ಲಿಕ್ ಏನು ಕೊಡ್ತಾ ಇದ್ದೀನಿ, ಮೈ ಫಂಕ್ಷನ್ ಅಂತ ಕೊಡ್ತಾ ಇದ್ದೀನಿ. ಸೊ ಸೆಟ್ ಫಾಂಟ್ ಸೈಜ್ ಕ್ಲೋಸ್ ದ ಬಟನ್. ಓಕೆ, ಸೊ ಸೆಟ್ ಫಾಂಟ್ ಸೈಜ್ ಅಂಥೇಳಿ ಟೆಕ್ಸ್ಟನ್ನು ಕೊಡ್ತಾ ಇದ್ದೀನಿ, ಬಟನ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ಕ್ರಿಪ್ಟ್. ಓಕೆ, ಸೊ ಮೈ ಫಂಕ್ಷನ್. ಸೊ ಮೈ ಫಂಕ್ಷನ್ ಇಲ್ಲಿ ಏನೇನು ಕೊಟ್ಟಿರ್ತೀನಿ ಆನ್ ಕ್ಲಿಕ್ಕಲ್ಲಿ ಅದೇ ಫಂಕ್ಷನನ್ನು ಬರೀಬೇಕು. ಸೊ ಇಲ್ಲಿ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ. ಸೊ ಗೆಟ್ ಎಲಿಮೆಂಟ್ ಬೈ ಐ ಡಿ ಏನು ಕ್ರಿಯೇಟ್ ಮಾಡಿದ್ದೀನಿ ನಾನು, ಸೊ ಮೈ ಪಿ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಡಾಟ್ ಸ್ಟೈಲ್ ಡಾಟ್ ಫಾಂಟ್ ಸೈಜ್ ಈಕ್ವಲ್ಸ್ XX ಲಾರ್ಜ್ ಅಂತ ಕೊಟ್ಟಿದ್ದೀನಿ. ಫಾಂಟ್ ಸೈಜ್ ಏನಿರುತ್ತೆ XX ಲಾರ್ಜ್ ಅಂತ ಕೊಟ್ಟಿದ್ದೀನಿ. ಕ್ಲೋಸ್ ದ ಫ್ಲವರ್ ಬ್ರಾಕೆಟ್, ಕ್ಲೋಸ್ ದ ಸ್ಕ್ರಿಪ್ಟ್, ಕ್ಲೋಸ್ ದ ಬಾಡಿ, ಕ್ಲೋಸ್ ದ HTML. ಲೆಟ್ಸ್ ಸಿ ದ ಔಟ್ಪುಟ್ ಹಿಯರ್. ಸೊ ಔಟ್ಪುಟ್ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ನನಗೆ ದಿಸ್ ಇಸ್ ಅ ಪ್ಯಾರಾಗ್ರಾಫ್ ಅಂತ ಬರುತ್ತೆ. ಸೊ ಸೆಟ್ ಫಾಂಟ್ ಸೈಜ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಟೆಕ್ಸ್ಟ್ದು XX ಲಾರ್ಜ್ ಆಗಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಡೈನಮಿಕ್ ಕಂಟೆಂಟ್. ಸೊ ಡೈನಮಿಕ್ ಕಂಟೆಂಟ್ ಮೀನ್ಸ್ HTML DOM allows JavaScript to change the content of the HTML elements. ಅಂದರೆ ಕಂಟೆಂಟ್ ಆಫ್ HTML ಎಲಿಮೆಂಟ್ಸ್ದು ಚೇಂಜ್ ಮಾಡುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಡೈನಮಿಕ್ ಕಂಟೆಂಟ್. ಲೆಟ್ಸ್ ಸಿ ದ ಎಕ್ಸಾಂಪಲ್. ಓಕೆ, ಸೊ ಆ್ಯಸ್ ಯೂಶುವಲ್ ಓಪನಿಂಗ್ ದ HTML ಟ್ಯಾಗ್, ಬಾಡಿ ಟ್ಯಾಗ್. ಸೊ ಹೆಡ್ ಟು ಜಾವಾಸ್ಕ್ರಿಪ್ಟ್ ಕ್ಯಾನ್ ಚೇಂಜ್ HTML ಅಂತ ಕೊಡ್ತಾ ಇದ್ದೀನಿ. ಸೊ ಪ್ಯಾರಾಗ್ರಾಫ್ ಓಪನ್ ಮಾಡಿದ್ದೀನಿ, ID P1 ಅಂತ ಕೊಟ್ಟಿದ್ದೀನಿ. ಹಲೋ ವರ್ಡ್ ಅಂತ ಟೆಕ್ಸ್ಟ್ ಕೊಟ್ಟಿದ್ದೀನಿ. ಪ್ಯಾರಾಗ್ರಾಫ್ನ ಕ್ಲೋಸ್ ಮಾಡಿದ್ದೀನಿ. ನೆಕ್ಸ್ಟ್ ಓಪನಿಂಗ್ ದ ಸ್ಕ್ರಿಪ್ಟ್, document dot get element by id p1 dot inner html equals new text. ಓಕೆ, ಸೊ ಇನ್ನರ್ HTML. ಸೊ ಇದ್ರ ಅರ್ಥ ಏನು, ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐ ಡಿ P1ಗೆ ಹೋಗುತ್ತೆ. ಸೊ ಇನ್ನರ್ ಡಾಟ್ HTML ಈಕ್ವಲ್ಸ್ ನ್ಯೂ ಟೆಕ್ಸ್ಟ್, ಅಂದರೆ ನ್ಯೂ ಟೆಕ್ಸ್ಟ್ ಬರಬೇಕು ನನಗೆ. ಇನ್ನರ್ ಡಾಟ್ HTML ನ್ಯೂ ಟೆಕ್ಸ್ಟು ಬರಬೇಕು. ಸೊ ಕ್ಲೋಸ್ ದ HTML. ಸೊ ಈ ಪ್ರೋಗ್ರಾಮಲ್ಲಿ ಏನೇನೂ ಇಲ್ಲ. ಸೊ ನೋಡಿ, ಸೊ ಲೆಟ್ಸ್ ಸಿ ದ ಔಟ್ಪುಟ್. ಸೊ ಫಸ್ಟಿಗೆ ನನಗೆ ಜಾವಾಸ್ಕ್ರಿಪ್ಟ್ ಕ್ಯಾನ್ ಚೇಂಜ್ ದ HTML ಅಂತ ಬರುತ್ತೆ. ಸೊ ಅದಾದಮೇಲೆ ನ್ಯೂ ಟೆಕ್ಸ್ಟ್. ಸೊ ದ ಪ್ಯಾರಾಗ್ರಾಫ್ ವಾಸ್ ಚೇಂಜ್ಡ್ ಬೈ ದ ಸ್ಕ್ರಿಪ್ಟ್. ಸೊ ನನಗೇನಂತ ಡಿಸ್ಪ್ಲೇ ಆಗಬೇಕಿತ್ತು, ಜಸ್ಟ್ ಜಾವಾಸ್ಕ್ರಿಪ್ಟ್ ಕ್ಯಾನ್ ಚೇಂಜ್ ದ HTML ಅಂತ ಮಾತ್ರ ಬರಬೇಕಿತ್ತು. ಬಟ್ ಇಲ್ಲಿ ಏನು ಬರ್ತಾ ಇದೆ, ಸೊ ಹಲೋ ವರ್ಡ್ ಅದು ಬಂದಾದಮೇಲೆ ಹಲೋ ವರ್ಡ್ ಅಂತ ಬರಬೇಕು. ಬಟ್ ಹಲೋ ವರ್ಡ್ ID ಅದ್ರ ಬದಲಿಗೆ ನನಗೆ ನ್ಯೂ ಟೆಕ್ಸ್ಟ್ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಸೊ ದಟ್ ಮೀನ್ಸ್ ವಿ ನೋ, ಸೊ ಆಲ್ರೆಡಿ ಟೋಲ್ಡ್ ದಟ್
HTML DOM allows JavaScript to change the contents of the HTML elements change ಆಗಿದೆ ತಾನೆ ಈಗ ನಮಗೆ. ಸೊ ಹಲೋ ವರ್ಡ್ ಬದಲಿಗೆ ನ್ಯೂ ಟೆಕ್ಸ್ಟ್ ಅಂತ ಡಿಸ್ಪ್ಲೇ ಆಗಿದೆ. ಓಕೆ, ಸೊ ನೆಕ್ಸ್ಟ್ one is stacking elements. So stacking element, first see the properties of this stacking element. So the z-index attribute determines, so ಇಲ್ಲಿ ನನಗೆ ಒಂದು attribute ಇದೆ, ಅದು z-index ಅಂತ ಹೇಳ್ಬಿಟ್ಟು attribute define ಮಾಡ್ತೀವಿ. So determines which element is in front and which are covered by the front elements. ಓಕೆ, ಸೊ ಯಾವುದು ಇನ್ ಫ್ರಂಟ್ ಆಗಿರುತ್ತೆ, ಇನ್ ಫ್ರಂಟ್ ಆಗಿರುತ್ತೆ ಆ್ಯಂಡ್ ವಿಚ್ ಆರ್ ಕವರ್ಡ್ ಬೈ ಫ್ರಂಟ್ ಎಲಿಮೆಂಟ್ಸ್. ಓಕೆ, so JavaScript property associated with the z-index. Again I'll repeat, JavaScript property associated with the z-index attribute is z-index ಅಂತ ಕರಿತೇವೆ. ಸೊ ಆಲ್ರೆಡಿ ಹೇಳಿದ್ದೀನಿ, ಅಸೋಸಿಯೇಟೆಡ್ ಪ್ರಾಪರ್ಟಿ ಒಂದು ಪ್ರಾಪರ್ಟಿ ಅದು z-index ಅಂತ. ಸೊ z-index can change dynamically. ಸೊ z-index can change dynamically ಆಗಿ ಚೇಂಜ್ ಆಗುತ್ತೆ ಬೈ ಚೇಂಜಿಂಗ್ ದ z-index ಅನ್ನು ಚೇಂಜ್ ಮಾಡಿದ್ರೆ. ಲೆಟ್ಸ್ ಸಿ ದ ಎಕ್ಸಾಂಪಲ್ ನೋಡೋಣ ಫಸ್ಟಿಗೆ. ಸೊ ಓಪನಿಂಗ್ ದ HTML ಟ್ಯಾಗ್, ಹೆಡ್ ಸೆಕ್ಷನ್, ಸ್ಟೈಲ್ ಸೆಕ್ಷನ್. ಓಕೆ, ಸೊ ಇಲ್ಲಿ ಆ್ಯಸ್ ಯೂಶುವಲ್ ಈ ಐ ಡಿ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಇಮೇಜ್ 1 ಪೊಸಿಷನ್ ಅಬ್ಸಲ್ಯೂಟ್, ಲೆಫ್ಟ್ 0 ಪಿಕ್ಸೆಲ್, ಟಾಪ್ 0 ಪಿಕ್ಸೆಲ್, z-index -1. ಸೊ z-index ಅಂದರೆ ಸೊ ಗೊತ್ತಿದೆ, ಡಿಟರ್ಮೈನ್ಸ್ ವಿಚ್ ಎಲಿಮೆಂಟ್ ಈಸ್ ಇನ್ ಫ್ರಂಟ್ ಆ್ಯಂಡ್ ವಿಚ್ ಆರ್ ಕವರ್ಡ್ ಬೈ ಫ್ರಂಟ್ ಎಲಿಮೆಂಟ್ಸ್. ಓಕೆ, ಸೊ ಡಿಟರ್ಮೈನ್ ಮಾಡುತ್ತೆ ಯಾವುದು ಇನ್ ಫ್ರಂಟ್ ಇರುತ್ತೆ ಆ್ಯಂಡ್ ಯಾವುದು ಕವರ್ಡ್ ಆಗಿರುತ್ತೆ ಫ್ರಂಟ್ ಎಲಿಮೆಂಟ್. ಓಕೆ, ಸೊ ಅದು -1 ಕೊಟ್ಟಿದ್ದೀನಿ ವ್ಯಾಲ್ಯೂ. ಸೊ ಸ್ಟೈಲು ಕ್ಲೋಸ್ ಆಗಿದೆ, ಹೆಡ್ ಸೆಕ್ಷನ್ ಕ್ಲೋಸ್ ಆಗಿದೆ. ಲೆಟ್ಸ್ ಸಿ ದ ಬಾಡಿ. ಸೊ ಹೆಡ್ 1ನಲ್ಲಿ ದಿಸ್ ಈಸ್ ದ ಹೆಡ್ಡಿಂಗ್ ಅಂತ ಕೊಟ್ಟಿದ್ದೀನಿ. ಸೊ ಇಮೇಜ್ ಐ ಡಿ ಈಕ್ವಲ್ಸ್ ಇಮೇಜ್ 1. ಸೊ ಐ ಡಿ ಕ್ರಿಯೇಟ್ ಮಾಡಿದ್ನಲ್ವ, ಸೋರ್ಸ್ ಕೊಡ್ತಾ ಇದ್ದೀನಿ. ಸೋರ್ಸ್ ಏನು ಕೊಡ್ತಾ ಇದ್ದೀನಿ, bul1.gift ಜಿಫ್ ಅಂದರೆ ಸೋರ್ಸ್ ಯಾವುದಾದ್ರೂ ಒಂದು ಇಮೇಜ್ ಸೋರ್ಸನ್ನು ಕನೆಕ್ಟ್ ಮಾಡಿ. ಸೊ ವಿಡ್ತ್ 100, ಹೈಟು 180, ಹೈಟ್ ಈಕ್ವಲ್ಸ್ 180, ವಿಡ್ತ್ 100 ಇರುತ್ತೆ, ಹೈಟು 180 ಇರುತ್ತೆ. ಸೊ ನೆಕ್ಸ್ಟ್ ಬಟನ್ ಟೈಪ್ ಈಕ್ವಲ್ ಬಟನ್. ಸೊ ಯಾವ ರೀತಿ ಫಂಕ್ಷನ್, ಆನ್ ಕ್ಲಿಕ್ ಮಾಡಿದರೆ ಫಂಕ್ಷನ್ ಕಾಲ್ ಆಗುತ್ತೆ. ಸೊ ಮೈ ಫಂಕ್ಷನ್. ಸೊ ಚೇಂಜ್ ಏನು ಕೊಡ್ತಾ ಇದ್ದೀನಿ ಅದಕ್ಕೆ ಟೆಕ್ಸ್ಟ್ ಚೇಂಜ್ ಸ್ಟ್ಯಾಕ್ ಕಲರ್. ಓಕೆ, ಚೇಂಜ್ ಸ್ಟ್ಯಾಕ್ ಕಲರನ್ನು ಕೊಡ್ತಾ ಇದ್ದೀನಿ. ಸೊ ಬಟನ್ ಆರ್ಡರ್ change stack order button. Close this button. So close again, open the script type. So function name ಏನು ಕೊಟ್ಟಿದ್ದೀನಿ ಅದೇ ಫಂಕ್ಷನ್ನ ಕೊಡಬೇಕು. ಫಂಕ್ಷನ್ ಮೈ ಫಂಕ್ಷನ್ document.getElement by ID image 1. ಸೊ getElement by ID image 1 ಅಂದರೆ ಇಮೇಜ್ 1ಗೆ ಹೋಗುತ್ತೆ ಆರ್ಡರ್, ರೈಟ್. ಫಸ್ಟ್ ಫಂಕ್ಷನ್ ಕಾಲ್ ಆಗುತ್ತೆ, ಆಮೇಲೆ getElement by ID image 1 ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಇಮೇಜ್ 1. ಸೊ ರೈಟ್, ಸೊ ಅದು ಏನೇನೆಲ್ಲ ಪ್ರಾಪರ್ಟೀಸ್ ಇದೆ ಆ ಪ್ರಾಪರ್ಟೀಸು ಈ ಫಂಕ್ಷನ್ ಇಲ್ಲಿ ಏನು ಆಕ್ಸೆಸ್ ಮಾಡಿದ್ದೀವಲ್ಲ ನಾವು ಅದಕ್ಕೆ ಅಪ್ಲೈ ಆಗುತ್ತೆ. ಸೊ ಅದಾದಮೇಲೆ .style.z-index equals 1. ಸೊ ಕ್ಲೋಸ್ ದಿಸ್ ಸೆಮಿಕೋಲನ್ ಆ್ಯಂಡ್ ಕ್ಲೋಸ್ ದ ಸ್ಕ್ರಿಪ್ಟ್, ಕ್ಲೋಸ್ ದ ಬಾಡಿ, ಕ್ಲೋಸ್ ದ HTML. ಓಕೆ, ಸೊ ಲೆಟ್ಸ್ ಸಿ ದ ಔಟ್ಪುಟ್. ಸೊ ಇಲ್ಲಿ ನಾನು ಏನು ಅರ್ಥ ಆಯಿತು ನಿಮಗೆ ಇಲ್ಲಿ, ಸೊ ಏನು ಕೊಟ್ಟಿದ್ದೀನಿ ಅಂದರೆ, ಸೊ ಒಂದು ಇಮೇಜ್ ಐ ಡಿಯನ್ನು ಕ್ರಿಯೇಟ್ ಮಾಡಿದ್ದೀನಿ, ಅದಕ್ಕೆ ಲೆಫ್ಟ್ ಟಾಪು ಮತ್ತು 0 ಪಿಕ್ಸೆಲ್ ಕೊಟ್ಟಿದ್ದೀನಿ ಮತ್ತು ಇಂಡೆಕ್ಸನ್ನು ಮೈನಸ್ ವ್ಯಾಲ್ಯೂ ಕೊಟ್ಟಿದ್ದೀನಿ. ಸೊ ಒಂದು ಇಮೇಜ್ ಸೋರ್ಸನ್ನು ಕಾಲ್ ಮಾಡ್ತಾಯಿದ್ದೀನಿ. ಸೊ ಅದು ಏನಾಗುತ್ತೆ ಅಂದರೆ ಇಲ್ಲಿ, ಸೊ ದಿಸ್ ಈಸ್ ದ ಹೆಡ್ಡಿಂಗ್ ಅಂತ ಡಿಸ್ಪ್ಲೇ ಬರುತ್ತೆ. ಚೇಂಜ್ ದ ಸ್ಟ್ಯಾಕ್ ಆರ್ಡರ್ ಅಂದರೆ ಫಸ್ಟಿಗೆ -1 ಇರುತ್ತೆ, ಆಮೇಲೆ 1ಗೆ ಬರುತ್ತೆ. ಸೊ ಫಸ್ಟಿಗೆ ನಾನು ಏನು ಅಲರ್ಟ್ ಮಾಡಿದ್ದೀನಿ 1 ಅಂತ, -1 ಕೊಟ್ಟಿದ್ದೀನಿ. ಅದಾದಮೇಲೆ 1 ಇಲ್ಲೇನು ಕೊಟ್ಟಿದ್ದೀನಿ ನಾನು 1 ಅಂತ ಕೊಟ್ಟಿದ್ದೀನಿ. ಸೊ ಇದು ಬ್ಯಾಕ್ಗ್ರೌಂಡ್ ಇಮೇಜ್ ಆಗಿರುತ್ತೆ. ದಿಸ್ ಈಸ್ ದ ಹೆಡ್ಡಿಂಗ್ ಆಗಿರುತ್ತೆ. ಚೇಂಜ್ ದ ಸ್ಟ್ಯಾಕ್. ಸೊ ಇಲ್ಲಿ ಒಂದು ಇಮೇಜ್ ಕಾಣ್ತಾ ಇದೆ, ಒಂದು ಬಲ್ಬ್ ಇಮೇಜ್ ಕಾಣ್ತಾ ಇದೆ, ರೈಟ್. ಸೊ ಇದನ್ನು ನಾವು ಕ್ಲಿಕ್ ಮಾಡಿದರೆ ಈ ಇಮೇಜು -1ಗೆ ಹೋಗುತ್ತೆ, 1 ಇರೋದು -1ಗೆ ಹೋಗುತ್ತೆ. ಸೊ ನಾವಿಲ್ಲಿ ಫಸ್ಟಿಗೆ 1 ಅಂತ ಕೊಟ್ಟಿದ್ದೀವಿ, ಅಂದರೆ ಈ ಟೆಕ್ಸ್ಟ್ ಮೇಲೆ ಈ ಒಂದು ಇಮೇಜ್ ಇರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ, ಸೊ ಇಲ್ಲಿ ಸ್ಟ್ಯಾಕ್ ಆನ್ ಆರ್ಡರ್ ಇದೆ ಅಲ್ವಾ, ಅಲ್ಲಿ ನಾವು ಕ್ಲಿಕ್ ಮಾಡಿದ ಮೇಲೆ ಈ ಇಮೇಜು ಇನ್ ಫ್ರಂಟಿಗೆ ಬರುತ್ತೆ, ಅಂದರೆ -1ಗೆ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಡ್ರ್ಯಾಗಿಂಗ್ ಆ್ಯಂಡ್ ಡ್ರಾಪಿಂಗ್ ಎಲಿಮೆಂಟ್ಸ್. ಅಂದರೆ ಒಂದು ಎಲಿಮೆಂಟನ್ನು ಡ್ರ್ಯಾಗ್ ಮಾಡ್ಬೋದು, ಒಂದು ಎಲಿಮೆಂಟನ್ನು ಡ್ರಾಪ್ ಮಾಡ್ಬೋದು. ಸೊ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಆರ್ ವೆರಿ ಕಾಮನ್ ಫೀಚರ್ಸ್. ಇಟ್ ಈಸ್ ವೆನ್ ಯು ಗ್ರ್ಯಾಬ್ ಆನ್ ದ ಆಬ್ಜೆಕ್ಟ್ ಆ್ಯಂಡ್ ಡ್ರ್ಯಾಗ್ it on a different location. So we know that
ಕಾಮನ್ ಫೀಚರ್ ಆಗಿರುತ್ತೆ ಎಲ್ಲದಕ್ಕೂ. ಸೊ ನಾವು ಡ್ರ್ಯಾಗ್ ಮಾಡ್ಬೋದು, ಇನ್ನೊಂದು ಡ್ರಾಪ್ ಮಾಡ್ಬೋದು, ಆಯಿತಾ. ಸೊ ಎಲ್ಲ ಆನ್ ದ ಆಬ್ಜೆಕ್ಟ್, ಯಾವುದೋ ಆಬ್ಜೆಕ್ಟ್ ಮೇಲೆ ನಾವು ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಡ್ರ್ಯಾಗ್ ಆಗುತ್ತೆ. ಸೊ ಡ್ರಾಪ್ ಮಾಡಿದರೆ ಡ್ರಾಪ್ ಆನ್ ಇಟ್ ಲೊಕೇಶನ್ ಆಗುತ್ತೆ. Okay, so let's see the example. So open the HTML tag, open the head tag, open the script tag. So function ತಗೊಳ್ತಾ ಇದ್ದೀನಿ. ಫಂಕ್ಷನ್ allow drop ಒಂದು ವೇರಿಯಬಲ್ ev. ಓಕೆ, ಸೊ ಅದರಲ್ಲಿ ಆ ಫಂಕ್ಷನಲ್ಲಿ ev ಡಾಟ್ ಪ್ರಿವೆಂಟ್ ಡಿಫಾಲ್ಟ್ ಅಂತ ಇನ್ಬಿಲ್ಟ್ ಫಂಕ್ಷನ್ ಇದು ಕೊಡ್ತಾ ಇದ್ದೀನಿ. ಸೊ ಕ್ಲೋಸ್ ದಿಸ್ ಫ್ಲಾಗ್ ಬ್ರಾಕೆಟ್. ಸೊ ನೆಕ್ಸ್ಟ್ ಅಗೇನ್ ಮತ್ತೆ ಇನ್ನೊಂದು ಫಂಕ್ಷನು ಡ್ರ್ಯಾಗ್, ಒಂದು ಡ್ರಾಪಿಗೆ ಆಯಿತು, ಇನ್ನೊಂದು ಡ್ರ್ಯಾಗಿಗೆ ಅಗೇನ್ ಎಲಿಮೆಂಟ್ ev ಕೊಡ್ತಾ ಇದ್ದೀನಿ. ಸೊ ev ಡಾಟ್ ಡೇಟಾ ಟ್ರಾನ್ಸ್ಫರ್ ಡಾಟ್ ಸೆಟ್ ಡೇಟಾ ಟೆಕ್ಸ್ಟ್ ev ಡಾಟ್ ಟಾರ್ಗೆಟ್ ID ಕೊಟ್ಟಿದ್ದೀನಿ. ಸೊ ಕ್ಲೋಸಸ್ ಅಂದರೆ ev ಒಂದು ವೇರಿಯಬಲ್ಗೆ ಡೇಟಾ ಟ್ರಾನ್ಸ್ಫರ್ ಡಾಟ್ ಸೆಟ್ ಡೇಟಾ ಏನಂತ ಕೊಡ್ತಾಯಿದ್ದೀನಿ ಟೆಕ್ಸ್ಟು. ಸೊ ಟಾರ್ಗೆಟ್ ID ಅಂತ ಕೊಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಫಂಕ್ಷನ್ನು ಡ್ರಾಪ್. ಸೊ ಕಾಲ್ ಮಾಡೋಣ, ಅದಕ್ಕೆ ಏನೇನೆಲ್ಲ ಪ್ರಾಪರ್ಟೀಸ್ ಬರೆಯೋಣ. ಸೊ ev ಡಾಟ್ ಪ್ರಿವೆಂಟ್ ಡಿಫಾಲ್ಟ್, ಸೊ ಗೊತ್ತಿದೆ. ಸೊ ಇಲ್ಲಿ ವೇರ್ ಡೇಟಾ ಕೊಟ್ಟಿದ್ದೀನಿ. ಸೊ ev ಡಾಟ್ ಡೇಟಾ ಟ್ರಾನ್ಸ್ಫರ್ ಡಾಟ್ ಗೆಟ್ ಡೇಟಾ ಟೆಕ್ಸ್ಟ್. ಸೊ ev ಡಾಟ್ ಟಾರ್ಗೆಟ್ ಅಪೆಂಡ್ ಚೈಲ್ಡ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಡೇಟಾ. ಸೊ ID ಎಲಿಮೆಂಟ್ ಏನಾಗಿರುತ್ತೆ, ಡೇಟಾ ಆಗಿರುತ್ತೆ. ಸೊ ಈ ಡೇಟಾ ಎಲಿಮೆಂಟ್ ಕಾಲ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲೋಸ್ ದ ಸ್ಕ್ರಿಪ್ಟ್, ಕ್ಲೋಸ್ ದ ಹೆಡ್, ಕ್ಲೋಸ್ ದ ಬಾಡಿ. ಓಕೆ, ಸೊ ನೆಕ್ಸ್ಟ್ div is equal to division1 on drop. ಸೊ ಡ್ರಾಪ್ ಇವೆಂಟಿಗೆ ಆನ್ ಡ್ರಾಪ್ ಈಕ್ವಲ್ಸ್ ಡ್ರಾಪ್ ಇವೆಂಟ್ ಆನ್ ಡ್ರ್ಯಾಗ್ ಓವರ್. ಸೊ ಅಲೋ ಡ್ರಾಪ್ ಈವೆಂಟ್ ಫಂಕ್ಷನ್ನ ಕಾಲ್ ಮಾಡ್ಕೊಳ್ತಾ ಇದ್ದೀನಿ. ಆನ್ ಡ್ರಾಪ್ ಈವೆಂಟಿಗೆ ಹೋಗುತ್ತೆ. ಡ್ರಾಪ್ ಈವೆಂಟಿಗೆ ಹೋದರೆ ಸೊ ಡಿಫಾಲ್ಟಾಗಿ ಇಲ್ಲಿಗೆ ಬರುತ್ತೆ. ಸೊ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಟೆಕ್ಸ್ಟು ಅಪೆಂಡ್ ಚೈಲ್ಡ್ ಗೆಟ್ ಎಲಿಮೆಂಟ್ ಬೈ ID. ಅಗೇನ್ ಡೇಟಾ ಎಲ್ಲಿದೆ, ನನಗೆ ಸೆಟ್ ಡೇಟಾ ಕೊಟ್ಟಿದ್ದೀವಲ್ಲ ಅದು ಡ್ರಾಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲೋಸ್ ದಿಸ್ div. ಸೊ ಇಮೇಜ್ ID ಈಕ್ವಲ್ಸ್ ಡ್ರ್ಯಾಗ್ ಆಪ್ಷನ್. ಓಕೆ, ಸೊ ಸೋರ್ಸ್ ಇಮೇಜ್ ಡಾಟ್ ಲೋಗೋ ಡಾಟ್ GIF ಡ್ರ್ಯಾಗಬಲ್ ಈಕ್ವಲ್ಸ್ ಟ್ರೂ ಆನ್ ಡ್ರ್ಯಾಗ್ಸ್ ಡಾಟ್ ಡ್ರ್ಯಾಗ್ ಈವೆಂಟ್ ಕಾಲ್ ಆಗುತ್ತೆ. ಸೊ ಬರುತ್ತೆ 360 ಹೈಟು 16. ಅಂದರೆ ಒಂದು ಇಮೇಜ್ ಡಿಸ್ಪ್ಲೇ ಆಗುತ್ತೆ. ಆ ಇಮೇಜ್ ಡಿಸ್ಪ್ಲೇ ಆದರೆ ಅದನ್ನು ನಾವು ಡ್ರ್ಯಾಗ್ ಮಾಡ್ತಾ ಹೋದರೆ ಡ್ರ್ಯಾಗ್ ಆಗುತ್ತೆ. ಸೊ ಡ್ರಾಪ್ ಮಾಡಿದರೆ ಡ್ರಾಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಈಸ್ ಸ್ಲೋ ಮೂಮೆಂಟ್ ಆಫ್ ಎಲಿಮೆಂಟ್. ಸೊ ಸ್ಲೋ ಮೂಮೆಂಟ್ ಆಫ್ ಎಲಿಮೆಂಟ್ ಅಂದರೆ ಯಾವುದೇ ಒಂದು ಎಲಿಮೆಂಟ್ಗೆ ನಾವು ಟೈಮರ್ ಫಿಕ್ಸ್ ಮಾಡ್ಬೋದು. ಸೊ ಎಲ್ಲ ಸೆಕೆಂಡ್ಸ್ ಆಗಿರ್ಬೋದು, ಮಿನಿಟ್ಸ್ ಆಗಿರ್ಬೋದು. ಸೊ ಲೆಟ್ಸ್ ಸಿ ದ ಫೀಚರ್ ಆಫ್ ದಿಸ್. ಸೊ ಮೂಮೆಂಟ್ ಆಫ್ ಎಲಿಮೆಂಟ್ಸ್ ದಟ್ ಹ್ಯಾಪನ್ ಇನ್ಸ್ಟಂಟ್ಲಿ ಬೈ ಚೇಂಜಿಂಗ್ ಟಾಪ್ ಆ್ಯಂಡ್ ಲೆಫ್ಟ್ ಪ್ರಾಪರ್ಟಿ ವ್ಯಾಲ್ಯೂ. ಸೊ ಯಾವಾಗ ಚೇಂಜ್ ಆಗುತ್ತೆ ಇದು ಮೂಮೆಂಟ್ ಆಫ್ ಎಲಿಮೆಂಟ್ ಅಂದರೆ ಸೊ ಬೈ ಚೇಂಜಿಂಗ್ ದ ಟಾಪ್ ಆ್ಯಂಡ್ ಲೆಫ್ಟ್ ಪ್ರಾಪರ್ಟಿ ಆಫ್ ದ ವ್ಯಾಲ್ಯೂ. ಸೊ ಇದರಲ್ಲಿ 2 ಮೆಥಡ್ಸ್ ಇದೆ. ಒಂದು ಸೆಟ್ ಟೈಮ್ ಔಟ್, ಒಂದು ಸೆಟ್ ಇಂಟರ್ವಲ್. ಸೊ ಒಂದು ಸೆಟ್ ಟೈಮ್ ಔಟ್, ಒಂದು ಸೆಟ್ ಇಂಟರ್ವಲ್. ಸೊ ಸೆಟ್ ಟೈಮ್ ಔಟ್ ಅಂದರೆ ಇನ್ವೋಕ್ಸ್ ಎ ಫಂಕ್ಷನ್ ಆರ್ evaluates an expression or a function one number of milliseconds as passed. ಸೊ ಈ ಟೈಮ್ ಔಟ್ ಅನ್ನೋದು ಫಂಕ್ಷನ್ನ ಇನ್ವೋಕ್ ಮಾಡುತ್ತೆ, ಆರ್ ಎವಾಲ್ವೇಟ್ ಎಕ್ಸ್ಪ್ರೆಷನ್ ಮಾಡುತ್ತೆ, ಆರ್ ಫಂಕ್ಷನ್ ಒನ್ ನಂಬರ್ ಆಫ್ ಮಿಲಿಸೆಕೆಂಡ್ಸ್ ಆಸ್ ಪಾಸ್. ಎಷ್ಟು ಟೈಮ್ಗೆ ಪಾಸ್ಡ್ ಆಗಬೇಕು ಅನ್ನೋದು ಈ ಮೆಥಡು ಸೆಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಸೆಟ್ ಇಂಟರ್ವಲ್ ಅಂದರೆ ಸೊ ಇನ್ವೋಕ್ಸ್ ಎ ಫಂಕ್ಷನ್ ಆರ್ evaluates expression or a function set intervals in a milliseconds. ಸೊ ಇದು when the number of milliseconds as passed ತಗೊಳುತ್ತೆ. ಇಲ್ಲಿ set the intervals in the milliseconds. ಸೊ ಎಷ್ಟು ಟೈಮ್ ಅದು ಇರಬೇಕು ಅಂತ ಇಂಟರ್ವಲ್. ಸೊ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಡಿಯೋ ನೋಡ್ತಾ ಇರ್ತೀರ, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಅಲ್ಲಿ ಟೈಮರ್ ಸೆಟ್ ಮಾಡಿರ್ತಾರೆ. ಸೊ ಅಬ್ಸರ್ವ್ ಮಾಡಿ ಇಷ್ಟೇ ಸೆಕೆಂಡ್ಸ್ ಅಂತ ಇರುತ್ತೆ. ಆ ಸೆಕೆಂಡ್ಸ್ ಆದಮೇಲೆ ಅದು ಪಾಸ್ಡ್ ಆಗುತ್ತೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ಸೊ ವೇರ್ ಟೈಮ್ ಔಟ್ ಈಕ್ವಲ್ಸ್ ಸೆಟ್ ಟೈಮ್ ಔಟ್ ಟೈಮರ್ ಅಂತ ತೊಗೊಳ್ತಾ ಇದ್ದೀನಿ. ಸೊ 15,000 ಕೊಡ್ತೀವಿ ಅಂದರೆ 15 ಸೆಕೆಂಡ್ಸ್ ಕಾಲ್ ದ ಫಂಕ್ಷನ್ ಟೈಮರ್. ಈ ಟೈಮರ್ ಅನ್ನೋ ಫಂಕ್ಷನ್ನ 15 ಸೆಕೆಂಡ್ಸು ಕಾಲ್ ಮಾಡುತ್ತೆ. ಸೊ ಟೈಮ್ ಔಟ್ ಅಂದರೆ ಗೊತ್ತಿದೆ. ಸೊ ವೆನ್ ನಂಬರ್ ಆಫ್ ಮಿಲಿ ಸೆಕೆಂಡ್ಸ್ ಆಸ್ ಪಾಸ್ಡ್ ಅಂತ, ರೈಟ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ವೇರ್ ಟೈಮರ್ ಈಕ್ವಲ್ಸ್ ಸೆಟ್ ಇಂಟರ್ವಲ್. ಸೆಟ್ ಇಂಟರ್ವಲ್ ಅಂದರೆ ಸೊ ಸ್ಕ್ರಾಲಲ್ಲಿ ಕೊಟ್ಟಿದ್ದೀನಿ 500. ಸೊ ಇಲ್ಲಿ ಏನಾಗುತ್ತೆ, ಎವರಿ 5 ಸೆಕೆಂಡ್ಸ್ ಕಾಲ್ ದ ಸ್ಕ್ರಾಲರ್. ಎವರಿ 5 ಸೆಕೆಂಡ್ಸ್ಗೆ ಈ ಸ್ಕ್ರಾಲರ್ ಫಂಕ್ಷನ್ನು ಕಾಲ್ ಆಗುತ್ತೆ. ಓಕೆ, ಐ ಹೋಪ್ ದಿಸ್ ಅಂಡರ್ಸ್ಟುಡ್.